ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬ್ಯಾಕ್ಲ್ಯಾಶ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ನೆಕ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಬ್ಯಾಕ್ಲ್ಯಾಶ್ ಅಂತಾನೆ ಹೇಳ್ಬಹುದು. ನಮಗೆ ಬ್ಯಾಕ್ಲ್ಯಾಶು ಯಾವಾಗ ಎಷ್ಟು ಗಂಟೆಗೆ ನೋಡೋದಿಕ್ಕೆ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಬಾರಿ ಬ್ಯಾಕ್ಲ್ಯಾಶು ಫ್ರಾನ್ಸ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ. ಸೊ ಟೈಮಿಂಗ್ಸು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ಸೊ ಇಂಡಿಯಾದಲ್ಲಿ ಬ್ಯಾಕ್ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟು ನಮಗೆ 4ನೇ ತಾರೀಕು ಮೇ ಅಂದ್ರೆ 4ನೇ ತಾರೀಕು ಮೇ ಶನಿವಾರ ರಾತ್ರಿ 10 ಗಂಟೆಗೆ ಬ್ಯಾಕ್ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೊ ನೈಟು ನಾವು ಈ ಒಂದು ಶೋನ ಎಂಜಾಯ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೇ 4 ಶನಿವಾರ ರಾತ್ರಿ 10 ಗಂಟೆಗೆ ಸೋನಿ 10 ನಲ್ಲಿ ಬ್ಯಾಕ್ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮ್ಮ ಹತ್ರ ಟಿವಿ ಇಲ್ಲ, ಫೋನ್ ಇದೆ ಅಂದರೆ ಫೋನಲ್ಲಿ ಯಾವ ರೀತಿ ನೋಡೋದು ಅಂತ ನಾನೊಂದು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಆ ಲಿಂಕಿಂದ ನೀವು ಆರಾಮಾಗಿ ಈ ಒಂದು ಶೋನ ಎಂಜಾಯ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಆ್ಯಂಡ್ ಈ ಒಂದು ಶೋಗೆ ಡಬ್ಲ್ಯೂ ಅವರು ಟೋಟಲ್ ಆಗಿ ಎರಡು ಮ್ಯಾಚಸ್ನ ಅಫಿಷಿಯಲ್ ಆಗಿ ಬುಕ್ ಮಾಡಿದ್ದಾರೆ. ಮೊದಲನೇದಾಗಿ ಕೋಡಿ ರೋಡ್ಸ್ ಹಾಗೆ ಎಜೆ ಸ್ಟೈಲ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ಗೆ ಸಿಂಗಲ್ಸ್ ಮ್ಯಾಚು. ಎರಡನೇದಾಗಿ ವರ್ಲ್ಡ್ ಹೆವಿವೈಟ್ ಚಾಂಪಿಯನ್ಶಿಪ್ಗೆ ಡೇಮಿಯನ್ ಪ್ರಿಸ್ಟ್ ಹಾಗೆ ಜೇ ಊಸೋ ಅವರ ನಡುವೆ ಸಿಂಗಲ್ಸ್ ಮ್ಯಾಚು. ಸೊ ಡಬ್ಲ್ಯೂ ಅವರು ಡ್ರಾಫ್ಟ್ ಬಗ್ಗೆ ಸಖತ್ತು ಗಮನ ಹರಿಸ್ತಿರೋದ್ರಿಂದ ಬ್ಯಾಕ್ಲ್ಯಾಶ್ನ ಒಂದು ಪುಷ್ನ ಕಮ್ಮಿ ಮಾಡಿದ್ದಾರೆ. ಏನೇ ಆಗಲಿ, ಡ್ರಾಫ್ಟ್ ಮುಗಿದ್ಮೇಲೆ ನಮಗೆ ಬ್ಯಾಕ್ಲ್ಯಾಶ್ಗೆ ಬಿಲ್ಡಪ್ ಆದಷ್ಟು ಬೇಗ ನೋಡೋದಕ್ಕೆ ಸಿಗ್ಬಹುದು. ಆದಷ್ಟು ಇನ್ನು ಮ್ಯಾಚಸ್ಗಳನ್ನ ಡಬ್ಲ್ಯೂ ಅವರು ಕನ್ಫರ್ಮ್ ಕೂಡ ಮಾಡಬಹುದು. ಏನೇ ಆಗಲಿ ಗೈಸ್, ಈ ಬಾರಿಯ ಬ್ಯಾಕ್ಲ್ಯಾಶ್ ಅಲ್ಲಿ ಸಖತ್ತು ಸರ್ಪ್ರೈಸಿಂಗ್ ಆಗಿ ಶಾಕಿಂಗ್ ಎಲಿಮೆಂಟ್ಸ್ಗಳು ನಮಗೆ ನೋಡೋದಕ್ಕೆ ಸಿಗೋದಂತೂ 100% ಕನ್ಫರ್ಮು. ಅದೇನೇನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಬ್ಯಾಕ್ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ ನಮ್ಮ ಟ್ರಿಪಲ್ ಎಚ್ ಅವರ ಕಂಟ್ರೋಲ್ ಅಲ್ಲಿ ರಸಲ್ ಮೇನಿಯಾ ಆದ್ಮೇಲೆ ಆಗ್ತಿರ್ತಕ್ಕಂತಹ ಮೊದಲ ಪ್ರೀಮಿಯಂ ಲೈವ್ ಇವೆಂಟು. ಅದು ಕೂಡ ಇಂಟರ್ನ್ಯಾಷನಲ್ ಅಲ್ಲಿ ತಗೊಂಡೋಗಿ ಮಾಡ್ತಾ ಇದ್ದಾರೆ. ನೋಡೋಣ ನಮ್ಮ ಟ್ರಿಪಲ್ ಎಚ್ ಅವರು ಏನೇನು ಸರ್ಪ್ರೈಸ್ ಎಲಿಮೆಂಟ್ಸ್ ಗಳನ್ನ ಈ ಒಂದು ಬ್ಯಾಕ್ಲ್ಯಾಶ್ ಅಲ್ಲಿ ಇಟ್ಟಿರ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ರಿಲೀಸಸ್ ಗಳ ಬಗ್ಗೆ. ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಇಂದು ಶೇರ್ಸ್ ಗಳನ್ನ ರಿಲೀಸ್ ಮಾಡಿದ್ರು. ಅಂಡ್ ಈಗ ಮತ್ತೊಮ್ಮೆ ವಾನ್ ವೇಗ್ನರ್ ಹಾಗೆ ನಮ್ಮ ಕ್ಯಾಮರನ್ ಗ್ರೀಮ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ಇವರೆಲ್ಲರೂ ಕೂಡ ಮೈನ್ ರೋಸ್ಟರ್ ಗೆ ಬಂದ್ಬಿಟ್ಟು ತುಂಬಾನೇ ದೊಡ್ಡ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಡಬ್ಲ್ಯೂ ಅವರು ಈಗ ಇವ್ರನ್ನ ರಿಲೀಸ್ ಮಾಡಿದ್ದಾರೆ. ನಮ್ಮ ವಾನ್ ವೇಗ್ನರ್ ಹಾಗೆ ಕ್ಯಾಮರನ್ ಗ್ರೀಮ್ಸ್ ಅವರು ರಿಲೀಸ್ ಆಗಿದ್ದಾರೆ. ನಮ್ಮ ಕ್ಯಾಮರನ್ ಗ್ರೀಮ್ಸ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬರುತ್ತೆ. ಲಿಟ್ರಲಿ ಅವರು ಅಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನಾನು ಸ್ಟಾರ್ಟಿಂಗ್ ಡಬ್ಲ್ಯೂಗೆ ಬಂದಾಗ ನನ್ನ ತಂದೆ ಬಳಿ ಹೇಳ್ಕೊಂಡಿದ್ದೆ, ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ಬಟ್ ಈಗ ಡಬ್ಲ್ಯೂ ಅವರು ನನ್ನನ್ನು ರಿಲೀಸ್ ಮಾಡಿದ್ದಾರೆ ಅಂತ ಮೆಸೇಜ್ ಹಾಕಿದ್ದಾರೆ. ನಿಜವಾಗ್ಲೂ ಸಖತ್ತು ಬೇಜಾರಾಯಿತು. ಅಂಡ್ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾರು ಈ ವಿಡಿಯೋನ ನೋಡ್ತಾ ಇದ್ರ, ಯಾರು ನನಗೆ ಸಪೋರ್ಟ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಥ್ಯಾಂಕ್ಸ್ ನ ತಿಳಿಸ್ತಾ ಇದ್ದೀನಿ. ಅಂಡ್ ನನ್ನಲ್ಲಿ ಇನ್ನೂ ಒಂದು ಕಿಚ್ಚು ಈಗ ಹತ್ಕೊಂಡಿದೆ. ಸೊ ನಾನು ಮಾಡಬೇಕಾಗಿರೋದು ಇಷ್ಟೇ, ಟ್ರೈನಿಂಗ್ ಮಾಡಬೇಕು, ನನ್ನನ್ನು ನಾನು ಬೆಟರ್ ಆಗಿ ಪ್ರೂವ್ ಮಾಡ್ಕೋಬೇಕು ಅಂತ ನಮ್ಮ ಕ್ಯಾಮರನ್ ಗ್ರೀಮ್ಸ್ ಅವರು ಆ ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ಲಿಟ್ರಲಿ ಸಖತ್ತು ಅಳ್ತಾರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಸೂಪರ್ ಸ್ಟಾರ್ಸ್ಗಳು ಅವರಿಗೆ ಸಮಾಧಾನ ಕೂಡ ಮಾಡ್ತಾ ಇರ್ತಾರೆ. ಏನೇ ಆಗಲಿ ಗೈಸ್, ಅವ್ರು ಹತ್ತಿದ್ ನೋಡಿ ನನಗೇನೆ ಬೇಜಾರಾಯಿತು. ಕ್ಯಾಮರನ್ ಗ್ರೀಮ್ಸ್ ಗೈಸ್ ಸಖತ್ತಾಗಿ ಅವರಿಗೆ ಬುಕಿಂಗ್ನ ಕೊಡುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ ಆಗಿ ಡಬ್ಲ್ಯೂ ಅವರು ಅವ್ರನ್ನೂ ಕೂಡ ರಿಲೀಸ್ ಮಾಡಿದ್ದಾರೆ. ನೋಡೋಣ, ಅವರ ಫ್ಯೂಚರು ಚೆನ್ನಾಗಿರಲಿ ಅಂತ ಕೇಳ್ಕೊತಾ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಿನ್ನೆ ನಡೆದಂತಹ ಮಂಡ್ಯ ನೈಟ್ ರೋನ ಎಂಡಿಂಗ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಹೊಸ ವಿಮೆನ್ಸ್ ಚಾಂಪಿಯನ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಫ್ಯಾನ್ಸ್ಗಳು ನಮ್ಮ ಬೆಕ್ಕಿ ಲಿಂಚ್ ಅವರ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಬೈಯೋದಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಹೊಸ ಎರಾದ ಪ್ರಾರಂಭ ಅಂತ ಹೇಳಿದ್ರಿ, ಮತ್ತೊಮ್ಮೆ ಬೆಕ್ಕಿ ಲಿಂಚ್ ಅವ್ರನ್ನೇ ನೀವು ಯಾಕೆ ಚಾಂಪಿಯನ್ ಮಾಡಿದ್ದೀರಾ? ಬೆಕ್ಕಿ ಲಿಂಚ್ ಅವ್ರನ್ನ ನೀವು ಹಲ್ಕ್ ಹೋಗನ್ ರೀತಿ ಬುಕ್ ಮಾಡ್ತಾ ಇದ್ದೀರಾ, ಬರೀ ಅವ್ರನ್ನೇ ಚಾಂಪಿಯನ್ ಮಾಡ್ತಾ ಹೋಗ್ತಾ ಇದ್ದೀರಾ. ಲಿವ್ ಮಾರ್ಗನ್ ಅವ್ರಿಗೂ ಕೂಡ ಒಂದು ಚಾನ್ಸ್ ನ ಕೊಡಬೇಕಿತ್ತು ಅಂತ ಫ್ಯಾನ್ಸ್ಗಳು ಬೈಯೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ಇವನ್ ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂತಹ ವಿಡಿಯೋನ ಕೂಡ ನೋಡಿದ್ರೆ ಲೈಕ್ಸ್ಗಿಂತ ಡಿಸ್ಲೈಕ್ಸ್ ನಮಗೆ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಫ್ಯಾನ್ಸ್ಗಳಂತೂ ಇಂಟರ್ನೆಟ್ ಅಲ್ಲಿ ಸಖತ್ತು ಬೈತಾ ಇದ್ದಾರೆ, ಬೆಕ್ಕಿ ಲಿಂಚ್ ಅವರಿಗೆ ಯಾಕೆ ನೀವು ಚಾಂಪಿಯನ್ಶಿಪ್ ನ ಕೊಟ್ರಿ, ಮತ್ತೊಮ್ಮೆ ಅವ್ರನ್ನ ಯಾಕೆ ಗೆಲ್ಸಿದ್ರಿ ಅಂತ. ಪ್ರಾಬಬ್ಲಿ ನೆಕ್ಸ್ಟ್ ಮಂಡ್ಯ ನೈಟ್ ರೋಲಿ ನಮಗೆ ಫ್ಯಾನ್ಸ್ಗಳು ಬೂ ಮಾಡೋದು ಕೂಡ ನೋಡೋದಕ್ಕೆ ಸಿಗಬಹುದು ನಮ್ಮ ಬೆಕ್ಕಿ ಲಿಂಚ್ ಅವರಿಗೆ. ಗೈಸ್, ನನ್ನ ಪ್ರಕಾರ ಲಿವ್ ಮಾರ್ಗನ್ ಅವ್ರನ್ನ ಗೆಲ್ಸಿದಿದ್ರೆ ಆಗೋದು. ಲಿವ್ ಮಾರ್ಗನ್ ಅವ್ರಿಗೂ ಕೂಡ ಒಂದು ಚಾನ್ಸ್ ನ ಕೊಡಬೇಕಿತ್ತು. ಬಟ್ ಡಬ್ಲ್ಯೂ ಅವರು ಸ್ಟೋರಿನ ಯಾವ ರೀತಿ ತಗೊಂಡು ಹೋಗ್ಬೋದು ಅಂದ್ರೆ, ಪ್ರಾಬಬ್ಲಿ ನಮಗೆ ಬೆಕ್ಕಿ ಲಿಂಚ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿ, ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಬೆಕ್ಕಿ ಲಿಂಚ್ ಅವ್ರನ್ನ ಸೋಲಿಸಿ
ಹೊಸ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ನ ಗೆದ್ಕೋಬಹುದು. ಸೊ ಇದ್ರ ಮುಖಾಂತರ ಮೊದಲ ಬಾರಿ ನಮ್ಮ ಲಿವ್ ಮಾರ್ಗನ್ ಅವರು ಸಿಂಗಲ್ಸ್ ಮ್ಯಾಚಲ್ಲಿ ಚಾಂಪಿಯನ್ಶಿಪ್ನ ಗೆಲ್ತಾರೆ ಅಂತ ಅನ್ಕೋತೀನಿ. ನನಗೆ ಗೊತ್ತಿಲ್ಲ ಸ್ಟಾಟ್ಸ್ ಏನಿದೆ ಅಂತ. ಸೊ ಈ ರೀತಿನೂ ಕೂಡ WWE ಅವರು ಪ್ಲಾನ್ ಮಾಡಿರ್ಬೋದು ಅಂತ ಅನ್ಕೋತೀನಿ. ಏನೇ ಆಗಲಿ ನಮ್ಮ ಲಿವ್ ಮಾರ್ಗನ್ ಅವ್ರನ್ನು ಕೂಡ ಗೆಲ್ಲಿಸಬಹುದಾಗಿತ್ತು, ಬಟ್ ನಮ್ಮ ಟ್ರಿಪಲ್ ಎಚ್ ಹಾಗೆ WWE ಅವರು ಬೆಕ್ಕಿ ಲಿಂಚ್ ಅವ್ರನ್ನ ಚೂಸ್ ಮಾಡಿದ್ದಾರೆ. ನಿಮಗೆ ಖುಷಿ ಆಯ್ತೋ ಬೇಜಾರಾಯ್ತೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಂಕಲ್ ಹೌಡಿಯ ಬಗ್ಗೆ. ಎಸ್, ಮಂಡೇ ನೈಟ್ ರಲ್ಲಿ ನಮಗೆ ಕೆಲವೊಂದಷ್ಟು QR ಕೋಡ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಅದೇ ಕೆಲವೊಂದಷ್ಟು ವಿಡಿಯೋಸ್ಗಳು ನೋಡೋದಕ್ಕೆ ಸಿಗುತ್ತೆ, ಕೋಡಿಂಗ್ ವಿಡಿಯೋಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ವೈಟ್ ಫಾರ್ ಎವರ್ ಅಂತ ಎಲ್ಲ ಬರ್ದಿರುತ್ತೆ ಆ ಕೋಡಿಂಗ್ ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ಗೊತ್ತಾಗಿದೆ ಇವೆಲ್ಲ ಟೀಸರ್ಸ್ಗಳು ನಮ್ಮ ಅಂಕಲ್ ಹೌಡಿಯ ರಿಲೇಟೆಡ್ ಆಗಿ ಅಂತ. ಸೊ ಯಾವಾಗ WWE ಅವರು ಈ ಒಂದು ಬಾಂಬ್ ನ ಬ್ಲಾಸ್ಟ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ಗೈಸ್. ಅಂಕಲ್ ಹೌಡಿ ಸ್ಟೋರಿ ಲೈನ್ ನ ನೋಡೋದಕ್ಕೆ ತುಂಬಾನೇ ಕಾಯ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಪ್ರಾಬಬ್ಲಿ ನಮಗೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಯಾವ ರೀತಿ ಈಗ ನೋಡೋದಕ್ಕೆ ಸಿಗ್ತಾ ಇತ್ತೋ, ಹಿಂದೆ ನೋಡೋದಕ್ಕೆ ಸಿಗ್ತಾ ಇತ್ತೋ, ಅದೇ ರೀತಿ ಒಂದು ಮೇನ್ ಸ್ಟೋರಿ ಲೈನ್ ನಮಗೆ ಅಂಕಲ್ ಹೌಡಿ ಸ್ಟೋರಿ ಲೈನ್ ಸುತ್ತನೂ ಕೂಡ ನೋಡೋದಕ್ಕೆ ಸಿಗಬಹುದು. ಅದ್ಭುತವಾದ ರಿಟರ್ನ್ಸ್ ಗಳು ಕೂಡ ನಮಗೆ ಈ ಒಂದು ಟೀಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಪ್ರಾಬಬ್ಲಿ ಬ್ಯಾಕ್ಲಾಶ್ ಅಥವಾ ಬ್ಯಾಕ್ಲಾಶ್ ಆದ್ಮೇಲೆ ಈ ಒಂದು ಸ್ಟೋರಿನ WWE ಅವರು ತಗೊಂಡು ಬರ್ತಾರೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಕಮ್ಮಿಂಗ್ ಸೂನ್ ಅಂತಾನೆ ಬರ್ತಾ ಇದೆ. ನೋಡೋಣ ಕಮ್ಮಿಂಗ್ ಸೂನ್ ಎಷ್ಟು ಬೇಗ ಬರುತ್ತೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಹೊಸ ಬ್ಲಡ್ ಲೈನ್ ಮೆಂಬರ್ ಬಗ್ಗೆ. ಎಸ್, ನಾನು ಮಾತಾಡ್ತಾ ಇರೋದು ನಮ್ಮ ಜಾಕೋಬ್ ಫಾಟು ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರು ಈಗಾಗಲೇ WWE ಜೊತೆ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಇವರು ಅಫಿಷಿಯಲ್ ಆಗಿ WWE ಕಂಪನಿಗೆ ಎಂಟ್ರಿನ ಕೊಟ್ಟಾಗಿದೆ ಅಂತಾನೆ ಹೇಳ್ಬೋದು. ಎಸ್, ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬಹುದು ನಮ್ಮ ಸೋಲೋ ಸಿಕೋವಾ ಅವರು ತಮ್ಮದೇ ಆದ ಹೊಸ ಡಿಫರೆಂಟ್ ಬ್ಲಡ್ ಲೈನ್ ನ ಶುರು ಮಾಡಿದ್ದಾರೆ. ಆ ಒಂದು ಬ್ಲಡ್ ಲೈನ್ ಅಲ್ಲಿ ನಮ್ಮ ಟಾಮಾ ಟೋಂಗಾ ಅವರು ಇದ್ದಾರೆ. ಪ್ರಾಬಬ್ಲಿ ಗೈಸ್ ನಮ್ಮ ಸೋಲೋ ಸಿಕೋವಾ ಅವರ ಜೊತೆ ನಮ್ಮ ಜಾಕೋಬ್ ಫಾಟು ಅವರು ಕೂಡ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಈಗ PW ಇನ್ಸೈಡರ್ ಅವರು ರಿಪೋರ್ಟ್ ಮಾಡಿರೋ ಪ್ರಕಾರ ನಮ್ಮ ಜಾಕೋಬ್ ಫಾಟು ಅವರ WWE ಡೆಬ್ಯೂ ನಮಗೆ ಮುಂದಿನ ವಾರದಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಇನ್ನೇನು ಗೈಸ್, ಆದಷ್ಟು ಬೇಗ ನಮಗೆ ಜಾಕೋಬ್ ಫಾಟು ಅವರ WWE ಡೆಬ್ಯೂ ನೋಡೋದಕ್ಕೆ ಸಿಗಬಹುದು. ಪ್ರಾಬಬ್ಲಿ ಬ್ಯಾಕ್ಲಾಶ್ ಅಲ್ಲೇ WWE ಅವರು ಈ ಒಂದು ಬಾಂಬ್ ನ ಬ್ಲಾಸ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ, ಅಥವಾ ಅದಕ್ಕಿಂತ ಮುಂಚೆನೆ ಒಂದು ಸ್ಮ್ಯಾಕ್ ಡೌನ್ ಎಪಿಸೋಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಇವರ ಎಂಟ್ರಿ ಬ್ಲಡ್ ಲೈನ್ ಅಲ್ಲಿ ಯಾವ ರೀತಿ ಇರುತ್ತೆ, ಇವರು ಬಂದು ಸೋಲೋ ಸಿಕೋವಾ ಅವರಿಗೆ ಯಾವ ರೀತಿ ಹೆಲ್ಪ್ ಮಾಡ್ತಾರೆ, ಇವರ ಒಂದು ಹೊಸ ಬ್ಲಡ್ ಲೈನ್ ಯಾವ ರೀತಿ ಇರುತ್ತೆ, ಈ ಒಂದು ಬ್ಲಡ್ ಲೈನ್ ನಡಿಬೇಕಾದ್ರೆ ರೋಮನ್ ರೈನ್ಸ್ ಅವರ ಎಂಟ್ರಿ ಆದ್ರೆ ಆ ಒಂದು ಮೂಮೆಂಟ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಸೊ ನಮ್ಮ ಜಾಕೋಬ್ ಫಾಟು ಅವರು ಆದಷ್ಟು ಬೇಗ ಮುಂದಿನ ವಾರನೇ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗಬಹುದು ಗೈಸ್. ಆ ಮೂಮೆಂಟ್ಗೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಇಷ್ಟು ಇವತ್ತಿನ ವಿಡಿಯೋ. ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.